ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 39ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸೀತೆ ಹಾಗೂ ಲಕ್ಷ್ಮಣನೊಂದಿಗೆ ರಾಮನು ವನವಾಸಕ್ಕೆ ಹೊರಟಿರುವ ಸಂದರ್ಭದಲ್ಲಿ ಕೈಕೇಯಿಯು ಸ್ವತಃ ಕೈಯಾರೆ ನಾರುಮಡಿಯನ್ನು ಕೊಡುತ್ತಾಳೆ. ಅದನ್ನು ರಾಮಲಕ್ಷ್ಮಣರೇನೋ ಉಟ್ಟುಕೊಳ್ಳುತ್ತಾರೆ. ಆದರೆ ಸೀತೆಯ ರೇಷ್ಮೆ ವಸ್ತ್ರಗಳ ಮೇಲೆಯೇ ರಾಮನು ಆ ನಾರುಮಡಿಯನ್ನು ಉಡಿಸಿಬಿಟ್ಟಾಗ ವಸಿಷ್ಠರಾದಿಯಾಗಿ ದಶರಥನು ಸೇರಿದಂತೆ ಎಲ್ಲ ಪ್ರಜೆಗಳು ಕೂಡ ಅತ್ಯಂತ ದುಃಖದಿಂದ ವಿಲಾಪಿಸುತ್ತಾರೆ. ಆದರೂ ಅದೆಲ್ಲವನ್ನು ಪರಿಗಣಿಸದೆ ಶ್ರೀರಾಮನು ತನ್ನ ತಾಯಿಯಾದ ಕೌಸಲ್ಯನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ದಶರಥ ಮಹಾರಾಜನಿಗೆ ತಿಳಿಸಿ ತಾನು ವನಕ್ಕೆ ಹೊರಟಿದ್ದಾನೆ. ರಾಮಸ್ಯ ತು ವಚಃ ಶ್ರುತ್ವಾ ಮುನಿವೇಷಧರಂಚ ತಂ ಸಮೀಕ್ಷ್ಯ ಸಹ ಭಾರ್ಯಾಭಿ ರಾಜ ವಿಗತಚೇತನಃ. ಶ್ರೀರಾಮನ ಮಾತನ್ನು ಕೇಳಿ ಮುನಿವೇಷದಲ್ಲಿರುವ ಅವನನ್ನು ನೋಡಿ ಪತ್ನಿಯರ ಸಹಿತ ದಶರಥನು ಶೋಕದಿಂದ ನಿಶ್ಚೇಷ್ಟಿತನಂತೆ ಆದನು. ನೈನಂ ದುಃಖೇನ ಸಂತಪ್ತಃ ಪ್ರತ್ಯವೈಕ್ಷತ ರಾಘವಂ ನ ಚೈನಮಭಿಸಂಪ್ರೇಕ್ಷ್ಯ ಪ್ರತ್ಯಭಾಷತ ದುರ್ಮನಾಃ. ದುಃಖದಿಂದ ಸಂತಪ್ತನಾದ ಕಾರಣ ಅವನು ಶ್ರೀರಾಮನನ್ನು ಸರಿಯಾಗಿ ನೋಡಲಾರದಾದನು ಮತ್ತು ನೋಡಿಯೂ ಮನಸ್ಸಿನಲ್ಲಿ ದುಃಖದಿಂದ ಅವನಿಗೆ ಯಾವ ಉತ್ತರವನ್ನು ಕೊಡಲಾರದಾದನು. ಸಮೂಹೋತ್ತಮಿವಾಸಂಜ್ಞೋ ದುಃಖಿತಶ್ಚ ಮಹೀಪತಿಃ ವಿಲಲಾಪ ಮಹಾಬಾಹೋ ರಾಮಮೇವಾನುಚಿಂತಯನ್. ಮುಹೂರ್ತ ಕಾಲ ಪ್ರಜ್ಞಾಹೀನಂತೆಗಿದ್ದು ಮತ್ತೆ ಎಚ್ಚರಗೊಂಡಾಗ ಮಹಾಬಾಹು ರಾಜನು ಶ್ರೀರಾಮನನ್ನೇ ಚಿಂತಿಸುತ್ತಾ ದುಃಖಿತನಾಗಿ ವಿಲಪಿಸತೊಡಗಿದನು. ಮನ್ಯೇ ಖಲು ಮಯಾ ಪೂರ್ವಂ ವಿಭತ್ಸಾ ಬಹವಃ ಕೃತಾಃ ಪ್ರಾಣಿನೋ ಹಿಂಸಿತಾ ವಾಪಿ ತನ್ಮಾಮಿದಮುಪಸ್ಥಿತಂ. ನಾನು ಹಿಂದಿನ ಜನ್ಮದಲ್ಲಿ ಅವಶ್ಯವಾಗಿ ಅನೇಕ ಹಸುಗಳನ್ನು ಕರುಗಳಿಂದ ಅಗಲಿಸಿಬಿಟ್ಟಿರುವೆನು ಅಥವಾ ಅನೇಕ ಪ್ರಾಣಿಗಳ ಹಿಂಸೆ ಮಾಡಿರುವೆ ಎಂದು ತೋರುತ್ತದೆ. ಅದರಿಂದಲೇ ಇಂದು ನನ್ನ ಮೇಲೆ ಈ ಸಂಕಟವು ಬಂದೆರಗಿದೆ. ನತ್ವೇವಾನಾಗತೆ ಕಾಲೇ ದೇಹಾಚ್ಯವತಿ ಜೀವಿತಂ ಕೈಕೇಯ್ಯಾ ಕ್ಲಿಶ್ಯಮಾನಸ್ಯ ಮೃತ್ಯುರ್ಮಮ ನ ವಿದ್ಯತೆ. ಕಾಲವು ಸನ್ನಿಹಿತವಾಗದೆ ಯಾರ ಶರೀರದಿಂದಲೂ ಪ್ರಾಣವು ಹೋಗುವುದಿಲ್ಲ. ಅದರಿಂದಲೇ ಕೈಕೇಯಿಯಿಂದ ಇಷ್ಟು ಕ್ಲೇಶಪಟ್ಟರೂ ನನ್ನ ಮೃತ್ಯು ಆಗುವುದಿಲ್ಲವಲ್ಲ. ಯೋಹಂ ಪಾವಕ ಸಂಕಾಶಂ ಪಶ್ಯಾಮಿ ಪುರತಸ್ಥಿತಂ ವಿಹಾಯ ವಸನೆ ಸೂಕ್ಷ್ಮೇ ತಾಪಸಾಚ್ಛಾದಮಾತ್ಮಜಂ. ಅಯ್ಯೋ, ಅಗ್ನಿಯಂತೆ ತೇಜಸ್ವಿ ನನ್ನ ಪುತ್ರನನ್ನು ರಾಜೋಚಿತ ವಸ್ತ್ರಗಳನ್ನು ತ್ಯಜಿಸಿ ತಪಸ್ವಿಗಳ ವಲ್ಕಲಗಳನ್ನು ಉಟ್ಟು ಎದುರಿಗೆ ನಿಂತಿರುವುದನ್ನು ನೋಡಿಯೂ ನನ್ನ ಪ್ರಾಣಗಳು ಹೋಗಲಿಲ್ಲವಲ್ಲ. ಏಕಸ್ಯಾಃ ಖಲು ಕೈಕೇಯ್ಯಾಃ ಕೃತೇಯಂ ಖಿದ್ಯತೆ ಜನಃ ಸ್ವಾರ್ಥೇ ಪ್ರಿಯತಮಾನಾಯಾ ಸಂಶ್ರಿತ್ಯ ನಿಕೃತಿಂ ತ್ವಿಮಾಂ. ವಂಚನೆಯ ಮಾರ್ಗವನ್ನು ಆಶ್ರಯಿಸಿ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಳ್ಳಲು ಯತ್ನಿಸಿದ ಕೈಕೇಯಿ ಒಬ್ಬಳಿಂದ ಸಕಲ ಪ್ರಜೆಗಳು ರಾಮನ ವಿರಹ ಕ್ಲೇಶವನ್ನು ಅನುಭವಿಸುವಂತಾಯಿತಲ್ಲ. ಏವ ಮುಕ್ತ್ವಾ ತು ವಚನಂ ಬಾಷ್ಪೇಣ ವಿಹಿತೇದ್ರಿಯಃ ರಾಮೇತಿ ಸಕೃದೇವೋಕ್ತ್ವಾ ವ್ಯಾಹರ್ತುಂ ನ ಶಶಾಕ ಸಹ. ಹೀಗೆ ಹೇಳುತ್ತಾ ಹೇಳುತ್ತಾ ರಾಜನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವನ ಇಂದ್ರಿಯಗಳು ಶಿಥಿಲವಾಗಿ ಒಂದೇ ಬಾರಿ ಹೇ ರಾಮ ಎಂದು ಹೇಳಿ ಮೂರ್ಛಿತನಾದನು. ಮುಂದೆ ಮಾತನಾಡದಾದನು. ಸಂಜ್ಞಾತು ಪ್ರತಿಲಭ್ಯೈವ ಮುಹೂರ್ತಾತ್ ಸ ಮಹೀಪತಿಃ ನೇತ್ರಾಭ್ಯಾಮಶ್ರುಪೂರ್ಣಾಭ್ಯಾಂ ಸುಮಂತ್ರಮಿದಮಬ್ರವೀತ್.
ಮುಹೂರ್ತ ಕಾಲದಲ್ಲಿ ಎಚ್ಚರಗೊಂಡು ಮಹಾರಾಜನು ಕಣ್ಣೀರು ತುಂಬಿದ ನೇತ್ರಗಳಿಂದ ನೋಡುತ್ತಾ ಸುಮಂತ್ರನಲ್ಲಿ ಈ ಪ್ರಕಾರವಾಗಿ ಹೇಳಿದನು. ಔಪವಾಕ್ಯಂ ರಥಂ ಯುಕ್ತ್ವಾ ತ್ವಮಾಯಾಹಿ ಹಯೋತ್ತಮೈಃ ಪ್ರಾಪಯೈನಂ ಮಹಾಭಾಗಮಿತೋ ಜನಪದಾತ್ಪರಂ. ನೀನು ಪ್ರಯಾಣಕ್ಕಾಗಿ ಉತ್ತಮ ಕುದುರೆಗಳನ್ನು ಹೂಡಿದ ಒಂದು ರಥವನ್ನು ತೆಗೆದುಕೊಂಡು ಬಾ. ಈ ಮಹಾಭಾಗ ಶ್ರೀರಾಮನನ್ನು ಅದರಲ್ಲಿ ಕುಳ್ಳಿರಿಸಿ ರಾಜ್ಯದ ಹೊರಗಡೆ ತಲುಪಿಸು. ಏವಂ ಮನ್ಯೇ ಗುಣವತಾಂ ಗುಣಾನಾಂ ಫಲಮುಚ್ಯತೆ ಪಿತ್ರಾ ಮಾತ್ರ ಚ ಯತ್ಸಾಧುರ್ವೀರೋ ನಿರ್ವಾಸ್ಯತೆ ವನಂ. ತನ್ನ ಶ್ರೇಷ್ಠ ವೀರಪುತ್ರನನ್ನು ಸ್ವತಃ ತಾಯಿ ತಂದೆಯರೇ ಮನೆಯಿಂದ ಹೊರಹಾಕಿ ಕಾಡಿಗೆ ಕಳಿಸುತ್ತಿರುವಾಗ ಶಾಸ್ತ್ರಗಳಲ್ಲಿ ಗುಣವಂತ ಪುರುಷರ ಗುಣಗಳಿಗೆ ಇದೇ ಫಲವೆಂದು ಹೇಳಿದೆಯೋ ಏನು? ರಾಜ್ಞೋ ವಚನಮಾಜ್ಞಾಯ ಸುಮಂತ್ರ ಶೀಘ್ರ ವಿಕ್ರಮಃ ಯೋಜಯಿತ್ವಾ ಯಯೌ ತತ್ರ ರಥಮಶ್ಚೈರಲಂಕೃತಂ. ರಾಜನ ಆಜ್ಞೆಯನ್ನು ಶಿರಸಾವಹಿಸಿ ಶೀಘ್ರಗಾಮಿ ಸುಮಂತ್ರನು ಹೋಗಿ ಉತ್ತಮ ಕುದುರೆಗಳಿಂದ ಹೂಡಿದ ರಥವನ್ನು ತಂದು ನಿಲ್ಲಿಸಿದನು. ತಂ ರಥಂ ರಾಜಪುತ್ರಾಯ ಸೂತಃ ಕನಕಭೂಷಿತಂ ಅಚಚಕ್ಷೇಂಜಲೀಂ ಕೃತ್ವಾ ಯುಕ್ತಂ ಪರಮವಾಜಿಭಿಃ. ಮತ್ತೆ ಸೂತ ಸುಮಂತ್ರನು ಕೈಮುಗಿದುಕೊಂಡು ಹೇಳಿದನು, ಮಹಾರಾಜರೇ, ರಾಜಕುಮಾರ ಶ್ರೀರಾಮನಿಗಾಗಿ ಉತ್ತಮ ಕುದುರೆಗಳನ್ನು ಹೂಡಿದ ಸುವರ್ಣ ಭೂಷಿತ ರಥ ಸಿದ್ಧವಾಗಿದೆ. ರಾಜ ಸತ್ವರಮಾಹೂಯ ವ್ಯಾಪೃತಂ ವಿತ್ತ ಸಂಚಯೇ ಉವಾಚ ದೇಶ ಕಾಲಗ್ನೋ ನಿಶ್ಚಿತಂ ಸರ್ವತಃ ಶುಚಿಃ. ದೇಶಕಾಲವನ್ನು ತಿಳಿದಿರುವ, ಎಲ್ಲ ರೀತಿಯಿಂದ ಶುದ್ಧ ಅಂದರೆ ಇಹಲೋಕ ಮತ್ತು ಪರಲೋಕದ ಋಣಮುಕ್ತನಾದಂತಹ ದಶರಥನು ಕೂಡಲೇ ಕೋಶಾಧ್ಯಕ್ಷನನ್ನು ಕರೆದು ನಿಶ್ಚಿತವಾದ ಈ ಮಾತನ್ನು ಹೇಳಿದನು. ವಾಸಾಂಸಿ ಚ ವರಾರ್ಹಾಣಿ ಭೂಷಣಾನಿ ಮಹಾಂತಿ ಚ ವರ್ಷಾಣ್ಯೇತಾನಿ ಸಂಖ್ಯಾಯ ವೈದೇಹ್ಯಾಶ್ಕ್ಯ ಪ್ರಮಾಣಯ. ನೀನು ವಿದೇಹ ಕುಮಾರಿ ಸೀತೆಯು ತೊಡಲು ಯೋಗ್ಯವಾದ ಬಹುಮೂಲ್ಯ ವಸ್ತ್ರ ಮತ್ತು ಆಭೂಷಣಗಳನ್ನು 14 ವರ್ಷಗಳವರೆಗೆ ಸಾಕಾಗುವಷ್ಟು ಎಣಿಸಿ ಶೀಘ್ರವಾಗಿ ತೆಗೆದುಕೊಂಡು ಬಾ. ನರೇಂದ್ರೇಣೈವ ಮುಕ್ತಸ್ತು ಗತ್ವಾ ಕೋಶಗೃಹಂ ತತಃ ಪ್ರಾಯಚ್ಛತ್ ಸರ್ವಮಾಹೃತ್ಯ ಸೀತಾಯೈ ಕ್ಷಿಪ್ರಮೇವ ತತ್. ಮಹಾರಾಜನು ಹೀಗೆ ಹೇಳುತ್ತಲೇ ಕೋಶಾಧ್ಯಕ್ಷನು ಭಂಡಾರದಿಂದ ಎಲ್ಲ ವಸ್ತುಗಳನ್ನು ತಂದು ಶೀಘ್ರವಾಗಿ ಸೀತೆಗೆ ಅರ್ಪಿಸಿದನು. ಸಾ ಸುಜಾತಾನಿ ವೈದೇಹಿ ಪ್ರಸ್ಥಿತಾವನಂ ಭೂಷಯಾಮಾಸ ಗತ್ರಾಣಿ ತೈರ್ವಿಚಿತ್ರೈರ್ವಿಭೂಷಣೈಃ. ಉತ್ತಮ ಕುಲದಲ್ಲಿ ಉತ್ಪನ್ನಳಾದ ಅಯೋನಿಜೆ ಹಾಗೂ ವನವಾಸಕ್ಕೆ ಹೊರಟ ವಿದೇಹ ಕುಮಾರಿ ಸೀತೆಯು ಸುಂದರ ಲಕ್ಷಣಗಳಿಂದ ಕೂಡಿದ ಅಂಗಾಂಗಗಳಲ್ಲಿ ಆ ಚಿತ್ರಿತ ಆಭೂಷಣಗಳನ್ನು ಸಿಂಗರಿಸಿಕೊಂಡಳು. ವ್ಯರಾಜಯತ ವೈದೇಹಿ ವೇಶ್ಮತತ್ಸು ವಿಭೂಷಿತ ಉದ್ಯತೋಂಶುಮತಃ ಕಾಲೇ ಖಂ ಪ್ರಭೇವ ವಿವಸ್ವತಃ. ಆ ಒಡವೆಗಳಿಂದ ವಿಭೂಷಿತಳಾದ ಸೀತೆ ಪ್ರಾತಃ ಕಾಲದಲ್ಲಿ ಉದಯಿಸಿದ ಅಂಶುಮಾಲಿ ಸೂರ್ಯನ ಪ್ರಭೆ ಆಕಾಶವನ್ನು ಬೆಳಗುವಂತೆ ಆ ಭವನವನ್ನು ಸುಶೋಭಿಸತೊಡಗಿದಳು. ತಾಂಭುಜಾಭ್ಯಾಂ ಪರಿಷ್ವಜ್ಯ ಶ್ವಶ್ರೂರ್ವಚನಮಬ್ರವೀತ್ ಅನಾಚರಂತೀಂ ಕೃಪಣಂ ಮರ್ಧ್ಯುಪಾರ್ಘಾಯ ಮೈಥಿಲೀ. ಆಗ ಎಂದು ದುಃಖದ ವರ್ತನೆ ಮಾಡದಿರುವ ಮಿಥಿಲೇಶ ಕುಮಾರಿ ಸೀತೆಯನ್ನು ಅತ್ತೆ ಕೌಸಲ್ಯೆಯು 2 ಭುಜಗಳಿಂದ ಸೆಳೆದು ಬಿಗಿದಪ್ಪಿಕೊಂಡು ಶಿರವನ್ನು ಆಘ್ರಾಣಿಸಿ ಇಂತೆಂದಳು. ಅಸತ್ಯ ಸರ್ವಲೋಕೇಸ್ಮಿನ್ ಸತತಂ ಸತ್ಕೃತಾಂ ಪ್ರಿಯೈಃ ಭರ್ತಾರಂ ನಾನು ಮನ್ಯಂತೆ ವಿನಿಪಾತಗತಂ ಸ್ತ್ರೀಯಃ. ಮಗಳೇ,
ಯಾವ ಸ್ತ್ರೀಯು ತನ್ನ ಪತಿಯಿಂದ ಸದಾ ಸಮ್ಮಾನಿತಳಾದರೂ ಸಂಕಟ ಬಂದಾಗ ಪತಿಯನ್ನು ಆದರಿಸುವುದಿಲ್ಲವೋ ಅವಳನ್ನು ಈ ಜಗತ್ತಿನಲ್ಲಿ ಅಸತಿ ಅಂದರೆ ದುಷ್ಟ ಎಂದು ಕರೆಯುತ್ತಾರೆ. ಏಷ ಸ್ವಭಾವೋ ನಾರೀಣಾಮನುಭೂಯ ಪುರಾ ಸುಖಂ ಅಲ್ಪಾಮಪ್ಯಾಪದಂ ಪ್ರಾಪ್ಯ ದುಷ್ಯಂತಿ ಪ್ರಜಹತ್ಯಪಿ. ಮೊದಲು ಅವರು ಪತಿಯಿಂದ ಯಥೇಷ್ಟ ಸುಖ ಭೋಗಿಸಿದ್ದರು. ಸ್ವಲ್ಪವಾದರೂ ವಿಪತ್ತು ಬಂದಾಗ ಅವನ ಮೇಲೆ ದೋಷಾರೋಪಣ ಮಾಡಿ ಅವನನ್ನು ಬಿಟ್ಟು ಬಿಡುವುದು ದುಷ್ಟ ಸ್ತ್ರೀಯರ ಸ್ವಭಾವವಾಗಿರುತ್ತದೆ. ಅಸತ್ಯಶೀಲಾ ವಿಕೃತ ದುರ್ಗಾ ಅಹೃದಯ ಸದಾ ಅಸತ್ಯ ಪಾಪ ಸಂಕಲ್ಪ ಕ್ಷಣ ಮಾತ್ರ ವಿರಾಗಿಣಃ. ಸುಳ್ಳು ಹೇಳುವವಳು, ವಿಕೃತ ಚೇಷ್ಟೆ ಮಾಡುವವಳು, ದುಷ್ಟ ಪುರುಷರೊಂದಿಗೆ ಸಂಸರ್ಗವುಳ್ಳವಳು, ಪತಿಯ ಕುರಿತು ಹೃದಯಹೀನವಾಗಿ ನಡೆಯುವವಳು, ಪಾಪ ಸಂಕಲ್ಪವುಳ್ಳವಳು, ಅಲ್ಪ ಮಾತಿಗೆ ಪತಿಯಿಂದ ವಿರಕ್ತಳಾಗುವವಳು, ಇವರೆಲ್ಲರೂ ಅಸತಿ ಅಥವಾ ದುಷ್ಟ ಸ್ತ್ರೀ ಎಂದು ಹೇಳಲಾಗುತ್ತದೆ. ನ ಕುಲಂ ನ ಕೃತಂ ವಿದ್ಯಾ ನ ದತ್ತಂ ನಾಪಿ ಸಂಗ್ರಹ ಸ್ತ್ರೀಣಾಂ ಗೃಹಾತಿ ಹೃಯವಾನ್ ನಿತ್ಯ ಹೃದಯಹಿ ತಥಾ ನಿತ್ಯ ಹೃದಯಾಹಿತಾಃ. ಉತ್ತಮ ಕುಲ, ಮಾಡಿದ ಉಪಕಾರ, ವಿದ್ಯೆ, ಭೂಷಣಾದಿಗಳು, ದಾನ ಮತ್ತು ಸಂಗ್ರಹ ಅಂದರೆ ಪ್ರತಿಯಿಂದ ಪ್ರೀತಿಯಿಂದ ತನ್ನದಾಗಿಸಿದಂತಹ ವಸ್ತುಗಳು, ಇವು ಯಾವುದೂ ದುಷ್ಟ ಸ್ತ್ರೀಯರ ಹೃದಯ ಗೆಲ್ಲಲಾಗುವುದಿಲ್ಲ. ಏಕೆಂದರೆ ಅವರ ಚಿತ್ತ ಅವ್ಯವಸ್ಥಿತವಾಗಿರುತ್ತದೆ. ಸಾಧ್ವೀನಾಂ ತು ಸ್ಥಿತಾನಾಂ ತು ಶೀಲೆ ಸತ್ಯೇ ಶ್ರುತೆ ಸ್ಥಿತೆ ಸ್ತ್ರೀಣಾಂ ಪವಿತ್ರಂ ಪರಮಂ ಪತಿರೇಕೋ ವಿಶಿಷ್ಯತೆ. ಇದಕ್ಕೆ ವಿಪರೀತವಾಗಿ ಸತ್ಯ, ಸದಾಚಾರ, ಶಾಸ್ತ್ರಗಳ ಆಜ್ಞೆ ಹಾಗೂ ಕುಲೋಚಿತ ಮೇರೆಯಲ್ಲಿ ಸ್ಥಿತವಾಗಿರುವ ಸಾಧ್ವಿ ಸ್ತ್ರೀಯರಿಗೆ ಏಕಮಾತ್ರ ಪತಿಯೇ ಪರಮ ಪವಿತ್ರ ಮತ್ತು ಸರ್ವಶ್ರೇಷ್ಠ ದೇವತೆಯಾಗಿರುವನು. ಸತ್ವಯಾನಾವಮಂತವ್ಯಃ ಪುತ್ರ ಪ್ರವ್ರಾಜಿತೋ ವನಂ ತವ ದೇವ ಸಮಸ್ತ್ವೇಷ ನಿರ್ಧನಃ ಸಧನೋಪಿ ವಾ. ಅದಕ್ಕಾಗಿ ನೀನು ವನವಾಸದ ಆಜ್ಞೆ ಪಡೆದ ನನ್ನ ಪುತ್ರ ಶ್ರೀರಾಮನನ್ನು ಎಂದು ಅನಾದರಿಸಬೇಡ. ಅವನು ಧನಿಕನಾಗಿದ್ದರೂ ನಿರ್ಧನನಾಗಿದ್ದರೂ ನಿನಗೆ ದೇವರಂತೆ ಇರುವನು. ವಿಜ್ಞಾಯ ವಚನಂ ಸೀತಾ ತಸ್ಯಾ ಧರ್ಮಾರ್ಥ ಸಂಹಿತಂ ಕೃತ್ವಾಂಜಲಿಮುವಾಚೇದಂ ಶ್ವಶ್ರೂಷಮಭಿಮುಖೇ ಸ್ಥಿತಾ. ಅತ್ತೆಯ ಧರ್ಮ ಮತ್ತು ಅರ್ಥಗರ್ಭಿತ ಮಾತುಗಳ ತಾತ್ಪರ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಅವಳ ಮುಂದೆ ನಿಂತಿರುವ ಸೀತೆಯು ಕೈಮುಗಿದು ಈ ಪ್ರಕಾರವಾಗಿ ಹೇಳಿದಳು. ಕರಿಷ್ಯೆ ಸರ್ವಮೇವಾಹಮಾರ್ಯ ಯದನುಶಾಸ್ತಿ ಮಾಂ ಅಭಿಜ್ಞಾಸ್ಮಿ ಯಥಾ ಭರ್ತುರ್ವರ್ತಿತವ್ಯಂ ಶ್ರುತಂಚ ಮೇ. ಆರ್ಯೆ, ನೀವು ನನಗೆ ಮಾಡಿದ ಉಪದೇಶವನ್ನು ನಾನು ಪೂರ್ಣವಾಗಿ ಪಾಲಿಸುವೆನು. ಸ್ವಾಮಿಯ ಜೊತೆಗೆ ಹೇಗೆ ವರ್ತಿಸಬೇಕೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಏಕೆಂದರೆ ಈ ವಿಷಯದಲ್ಲಿ ನಾನು ಮೊದಲೇ ಕೇಳಿರುವೆನು. ನಮಾಮ ಸಜ್ಜನೇನಾರ್ಯಾಂ ಸಮಾನಗಿತುಮರ್ಹತಿ ಧರ್ಮಾದ್ವಿಚಲಿತುಂ ರಾಹಮಲಂ ಚಂದ್ರಾದಿವ ಪ್ರಭಾ. ಪೂಜ್ಯ ಮಾತೆ, ನೀವು ನನ್ನನ್ನು ಅಸತಿ ಸ್ತ್ರೀಯರಂತೆ ತಿಳಿಯಬೇಡಿರಿ. ಏಕೆಂದರೆ ಚಂದ್ರನಿಂದ ಪ್ರಭೆ ದೂರವಾಗದೆ ಇರುವಂತೆಯೇ ನಾನು ಪತಿವ್ರತ ಧರ್ಮದಿಂದ ವಿಚಲಿತಳಾಗಲಾರೆನು. ನಾ ತಂತ್ರೀ ವಾದ್ಯತೆ ವೀಣಾ ನಾ ಚಕ್ರೋ ವಿದ್ಯತೆ ರಥಃ ನಾಪತಿ ಸುಖಮೇಧೇನ ಯಾಸ್ಯಾದಪಿತ ಶತಾತ್ಮಜ. ತಂತಿಯಿಲ್ಲದೆ ವೀಣೆಯು ನುಡಿಯಲಾರದು, ಚಕ್ರಗಳಿಲ್ಲದೆ ರಥ ಸಾಗದು. ಹಾಗೆಯೇ ನಾರಿಯು 100 ಮಕ್ಕಳ ತಾಯಿಯಾದರೂ ಪತಿಯಿಲ್ಲದೆ ಸುಖಿಯಾಗಲಾರಳು. ಮಿತಂ ದದಾತಿ ಹಿ ಪಿತಾ ಮಿತಂ ಭ್ರಾತಾ ಮಿತಂ ಸುತಃ ಅಮಿತಸ್ಯ ತು ದಾತಾರಂ ಭರ್ತ
ಭರ್ತಾರಂ ಕಾನ ಪೂಜಯೇ. ತಂದೆ, ಸಹೋದರ, ಮಗ ಇವರು ಕೇವಲ ಪರಿಮಿತ ಸುಖವನ್ನು ಮಾತ್ರವೇ ಕೊಡಬಲ್ಲರು. ಆದರೆ ಪತಿಯು ಅಪರಿಮಿತ ಸುಖದ ದಾತ್ರನಾಗಿದ್ದಾನೆ. ಅವನ ಸೇವೆಯಿಂದ ಇಹಲೋಕ ಮತ್ತು ಪರಲೋಕ ಎರಡರಲ್ಲಿಯೂ ಶ್ರೇಯಸ್ಸಾಗುತ್ತದೆ. ಆದ್ದರಿಂದ ತನ್ನ ಪತಿಯ ಸತ್ಕಾರ ಮಾಡದೇ ಇರುವ ಸ್ತ್ರೀ ಯಾರು ತಾನೇ ಇರುವಳು? ಸಾಹಮೇವಂಗತಾ ಶ್ರೇಷ್ಠಾ ಶ್ರುತಧರ್ಮ ಪರಾವರ ಆರ್ಯೇ ಕಿಮವಮನ್ಯೇಯಂ ಸ್ತ್ರೀಯ ಭತ್ತಾ ಹಿ ದೈವತಂ. ಆರ್ಯೇ, ತಾಯಿಯೇ ಆದಿ ಶ್ರೇಷ್ಠ ಸ್ತ್ರೀಯರಿಂದ ನಾನು ನಾರಿಯ ಸಾಮಾನ್ಯ ಮತ್ತು ವಿಶೇಷ ಧರ್ಮಗಳನ್ನು ಶ್ರವಣಿಸಿಯೇ ಇರುವೆನು. ಹೀಗೆ ಪಾತಿವ್ರತ್ಯದ ಮಹತ್ವವನ್ನು ತಿಳಿದುಕೊಂಡು ನಾನು ಪತಿಯನ್ನು ಏಕೆ ಅಪಮಾನ ಮಾಡುವೆನು? ಪತಿಯೇ ಸ್ತ್ರೀಯಳಿಗೆ ದೇವತೆಯಾಗಿದ್ದಾನೆ ಎಂದು ನಾನು ತಿಳಿದಿರುವೆನು. ಸೀತಾಯಾ ವಚನಂ ಶ್ರುತ್ವಾ ಕೌಸಲ್ಯಾ ಹೃದಯಂಗಮಂ ಶುದ್ಧ ಸತ್ವಾ ಮುಮೋಚಾಶ್ರು ಸಹಸಾ ದುಃಖಹರ್ಷಜಂ. ಸೀತೆಯ ಈ ಮನೋಹರ ಮಾತನ್ನು ಕೇಳಿದ ಶುದ್ಧಾಂತಃಕರಣವುಳ್ಳ ದೇವಿ ಕೌಸಲ್ಯೆಯ ಕಣ್ಣುಗಳಿಂದ ದುಃಖ ಮತ್ತು ಹರ್ಷದ ಕಣ್ಣೀರು ಹರಿಯಿತು. ತಾಂ ಪ್ರಾಂಜಲಿರಭಿಪ್ರೇಕ್ಷ್ಯ ಮಾತ್ರ ಮಧ್ಯೇತಿ ಸತ್ಕೃತಾಂ ರಾಮಃ ಪರಮಧರ್ಮಾತ್ಮಾ ಮಾತರಂ ವಾಕ್ಯಮಬ್ರವೀತ್. ಆಗ ಪರಮ ಧರ್ಮಾತ್ಮ ಶ್ರೀರಾಮನು ತಾಯಂದಿರ ನಡುವೆ ಅತ್ಯಂತ ಸಮ್ಮಾನಿತಳಾಗಿ ನಿಂತಿರುವ ಮಾತೆ ಕೌಸಲ್ಯೆಯ ಕಡೆಗೆ ನೋಡಿ ಕೈಮುಗಿದುಕೊಂಡು ಹೇಳಿದನು. ಅಂಬ ಮಾ ದುಃಖಿತಾ ಭೂತ್ವಾ ಪಶ್ಯೈಸ್ತ್ವಂ ಪಿತರಂ ಮಮ ಕ್ಷಯೋಪಿ ವನವಾಸಸ್ಯ ಕ್ಷಿಪ್ರಮೇವ ಭವಿಷ್ಯತಿ. ಅಮ್ಮ, ಇವರ ಕಾರಣದಿಂದಲೇ ನನ್ನ ಪುತ್ರನಿಗೆ ವನವಾಸವಾಯಿತು ಎಂದು ತಿಳಿದು ನೀನು ನಮ್ಮ ತಂದೆಯವರನ್ನು ದುಃಖಿತಳಾಗಿ ನೋಡಬಾರದು. ವನವಾಸದ ಅವಧಿಯು ಬೇಗನೆ ಮುಗಿದು ಹೋಗುವುದು. ಸುಪ್ತಾಯಾಸ್ತೆ ಗಮಿಷ್ಯಂತಿ ನವವರ್ಷಾಣಿ ಪಂಚಚ ಸಮಗ್ರಮಿಹ ಸಂಪ್ರಾಪ್ತಂ ಮಾಂ ದ್ರಕ್ಷ್ಯಸಿ ಸುಹೃದ್ಯತಂ. ಈ 14 ವರ್ಷ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಹೊರಟು ಹೋಗುವುದು. ಮತ್ತೆ ಒಂದು ದಿನ ನಾನು ನನ್ನ ಸಹೃದರಿಂದ ಕೂಡಿ ಸೀತಾ ಮತ್ತು ಲಕ್ಷ್ಮಣನ ಜೊತೆಗೆ ಇಲ್ಲಿಗೆ ಬಂದಿರುವ ನನ್ನನ್ನು ನೋಡುವಿರಿ. ಏತಾವದಭಿನೀತಾರ್ಥ ಮುಕ್ತ್ವಾ ಸಜನನೀಂ ವಚಃ ತ್ರಯಶತಶತಾರ್ಧಾಹಿ ದದರ್ಶಾವೇಕ್ಷ್ಯ ಮಾತರಃ ತಾಶ್ಚಾಪಿ ಸ ತಥೈರ್ವಾರ್ತಾ ಮಾತೃರ್ದಶರಥಾತ್ಮಜಃ ಧರ್ಮಯುಕ್ತಮಿದಂ ವಾಕ್ಯಂ ನಿಜಗಾದ ಕೃತಾಂಜಲಿಃ. ತಾಯಿಯ ಬಳಿ ಹೀಗೆ ತನ್ನ ನಿಶ್ಚಿತ ಅಭಿಪ್ರಾಯವನ್ನು ತಿಳಿಸಿ ದಶರಥನಂದನ ಶ್ರೀರಾಮನು ಇತರ ತನ್ನ 350 ಮಾತೆಯರನ್ನು ನೋಡಿದಾಗ ಅವರು ಕೌಸಲ್ಯೆಯಂತೆ ಶೋಕಾಕುಲರಾಗಿರುವುದನ್ನು ನೋಡಿದನು. ಆಗ ಅವನು ಅವರಿಗೆ ಕೈಮುಗಿದು ಅವರೆಲ್ಲರಲ್ಲಿ ಧರ್ಮಯುಕ್ತ ಈ ಮಾತನ್ನು ಹೇಳಿದನು. ಸಂವಾಸಾತ್ ಪುರುಷಂ ಕಿಂಚಿದಜ್ಞಾನಾದಪಿ ಯತ್ಕೃತಂ ತನ್ಮೇ ಸಮುಪಜಾನೀತ ಸರ್ವಶ್ಚಾಮಂತ್ರಯಾಮಿ ವಹ. ತಾಯಂದಿರೆ, ಸದಾ ಜೊತೆಗೆ ಇರುವುದರಿಂದ ನಾನೇನಾದರೂ ಕಠೋರವಾದ ಮಾತನ್ನು ಆಡಿದ್ದರೆ ಅಥವಾ ತಿಳಿಯದೆ ನನ್ನಿಂದ ಏನಾದರೂ ಅಪರಾಧವು ನಡೆದಿದ್ದರೆ ನೀವು ಕ್ಷಮಿಸಿಬಿಡಿರಿ. ನಾನು ನಿಮ್ಮೆಲ್ಲರಲ್ಲಿ ಅನುಮತಿ ಬೇಡುತ್ತಿರುವೆನು. ವಚನಂ ರಾಘವಸ್ಯೈತದ್ಧರ್ಮಯುಕ್ತ ಸಮಾಹಿತಂ ಶಶ್ರುವುಸ್ತಾ ಸ್ತ್ರಿಯಃ ಸರ್ವಾ ಶೋಕೋಪಹತ ಚೇತಸಃ. ದಶರಥನ ಆ ಎಲ್ಲ ಪತ್ನಿಯರು ಶ್ರೀ ರಘುನಾಥನ ಈ ಸಮಾಧಾನಕರ ಧರ್ಮಯುಕ್ತ ಮಾತನ್ನು ಕೇಳಿ ಅವರೆಲ್ಲರ ಚಿತ್ತವು ಶೋಕದಿಂದ ವ್ಯಾಕುಲವಾಯಿತು. ಜಗ್ನೇಥತಾಸಾಂ ಸನ್ನಾದ ಕ್ರೌಂಚೀನಾಮಿವ ನಿಸ್ವನಃ
ಮಾನವೇಂದ್ರಸ್ಯ ಭಾರ್ಯಾಣಾಮೇವಂ ವದತಿ ರಾಘವೇ. ಶ್ರೀರಾಮನು ಹೀಗೆ ಮಾತನಾಡುತ್ತಿರುವಾಗ ದಶರಥನ ರಾಣಿಯರು ಕುರರ ಪಕ್ಷಿಯಂತೆ ವಿಲಾಪಿಸತೊಡಗಿದರು. ಅವರ ಆ ಆರ್ತನಾದ ಆ ಅರಮನೆಯಲ್ಲಿ ಎಲ್ಲೆಡೆ ಪ್ರತಿಧ್ವನಿಸಿತು. ಮುರಜ ಮುರಜಪಣಮೇಘ ಪುರಜಪಣವಮೇಘ ಘೋಷವದ್ ದಶರಥವೇತ್ಮ ಬಭೂವ ಯತ್ಪುರಾ ವಿಲಪಿತ ಪರಿದೇವನಾಕುಲಂ ವ್ಯಸನಗತಂ ತದಭೂತ್ಸು ದುಃಖಿತಂ. ದಶರಥನ ಅರಮನೆಯು ಮೊದಲು ಮುರಜ, ಪಣವ, ಮೇಘ ಮೊದಲಾದ ಗಂಭೀರ ಘೋಷದಿಂದ ಪ್ರತಿಧ್ವನಿಸುತ್ತಿತ್ತು. ಅದೇ ಈಗ ವಿಲಾಪ, ಅಳುವಿನಿಂದ ವ್ಯಾಪ್ತವಾಗಿ ಸಂಕಟದಲ್ಲಿ ಬಿದ್ದು ಅತ್ಯಂತ ದುಃಖಮಯವಾಗಿ ಕಾಣುತ್ತಿತ್ತು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 39ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.